ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರತಿಷ್ಠಾಪನೆ ಪ್ರಾರ್ಥನೆಯ 7ನೆಯ ದಿನ. ನನ್ನ ಪ್ರಿಯ ಮಕ್ಕಳೇ, ಸಮಾಧಾನಕ್ಕಾಗಿರುವ ಈ ಆಚರಣೆಗೆ ನಿಮ್ಮನ್ನು ಸ್ವಾಗತಿಸಲು ನಾನು ಬಂದಿರುತ್ತೇನೆ. ನಿಮ್ಮನ್ನು ನಾನು ಎಂದಿಗೂ ತಿರಸ್ಕರಿಸುವುದಿಲ್ಲ. ತಿಂಗಳ ಎಲ್ಲ ಶನಿವಾರಗಳಲ್ಲಿಯೂ ನಾನು ಬಂದು ನಿಮ್ಮನ್ನು ಈ ದೈವಿಕ ಪದ್ಧತಿಗಾಗಿ ಸಿದ್ಧಗೊಳಿಸುತ್ತೇನೆ. ನನ್ನ ಪ್ರಿಯರೇ, ನೀವು ಅಪೇಕ್ಷಿಸಿದ್ದೆಲ್ಲವೂ ಪೂರ್ತೀಕರಿಸಲು ನಿಮ್ಮನ್ನು ನಾನು ಕರೆಯುತ್ತಿದ್ದೇನೆ. ಸಮಾಧಾನಕ್ಕಾಗಿರುವ ನನ್ನ ಸಂದೇಶಗಳು ಅದರ ಪೂರ್ತೀಕರಣದ ಅವಸ್ಥೆಯಲ್ಲಿದೆ. ಮಾರ್ಚ್ ತಿಂಗಳಲ್ಲಿ ನನ್ನ ಹಬ್ಬದ ದಿವಸ ನೀವು ಒಂದುಗೂಡಿ ನಿಷ್ಕಳಂಕ ಹೃದಯದ ಪ್ರತಿಷ್ಠಾಪನೆ ನಡೆಸಿ ಪಿತದೇವರಲ್ಲಿ ಹೀಗೋ ಸಿದ್ಧ ಎಂದು ಹೇಳಬೇಕು. ಈ ಶುಭ ಗಳಿಗೆಯಲ್ಲಿ ನಿಮ್ಮ ಬಯಕೆಗಳನ್ನು ಸಫಲೀಕರಿಸಿಕೊಡಲು ನನಗೆ ಸಾಧ್ಯವಾಗುತ್ತದೆ. ನನ್ನ ಹೃದಯದ ಮೂಲಕ ಆಯ್ಕೆ ಮಾಡಿರುವವರ ನಾಯಕತ್ವದಲ್ಲಿ ಮಾರ್ಗದರ್ಶನದ ಮೂಲಕ ಸಭೆ ಸೇರಿರಿ. ಪರಿಶುದ್ಧತೆಯ ಬೀಜಗಳನ್ನು ನಾನು ನಿಮ್ಮಲ್ಲಿ ಬಿತ್ತುತ್ತೇನೆ. ಅದರ ಮೂಲಕ ಪುಣ್ಯಗಳಲ್ಲೂ ಕೃಪೆಗಳಲ್ಲೂ ಬೆಳೆಯಲು ನಿಮಗೆ ಸಾಧ್ಯವಾಗುತ್ತದೆ. ನಿರ್ದೇಶನ: ಪ್ರತಿಷ್ಠಾಪನೆಯ ಪ್ರಧಾನವಾದ ಉದ್ದೇಶ ಐಕ್ಯತೆ ಉಂಟುಮಾಡುವುದು ಎಂಬುದಾಗಿದೆ. ಪರಿಶುದ್ಧ ಮರಿಯಮ್ಮನವರ ಈ ಐಕ್ಯತೆಗಾಗಿ ಒಂದು ಪ್ರತ್ಯೇಕ ಕೃಪೆ ನಮಗೆ ನೀಡುವರು. ಈ ದೈವಿಕ ಕೃಪೆಗಾಗಿ ನಮ್ಮ ಆತ್ಮವನ್ನು ಸಿದ್ಧಗೊಳಿಸುವುದು ಅವಶ್ಯಕವಾಗಿದೆ. ಈ ಕೃಪೆ ಅದರ ಪೂರ್ಣತೆಯಲ್ಲಿ ಕೂಡಲು ಆತ್ಮಕ್ಕೆ ಬೇಕಾದಂತಹ ರೀತಿಯಲ್ಲಿ ಸಿದ್ಧಪಡಿಸಬೇಕಾಗಿದೆ. ಆತ್ಮವು ಸಜ್ಜುಗೊಂಡರೆ ಮಾತ್ರವೇ ಕೃಪೆಗಳನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಪರಿಶುದ್ಧ ಕನ್ಯಾ ಮರಿಯಮ್ಮನವರ ಮೂಲಕ ಕೊಡಲ್ಪಡುವ ಈ ಕೃಪೆಯ ಉದ್ದೇಶ ಏನೆಂದು ಅದರಿಂದ ಉಂಟಾಗಲಿರುವ ಫಲಗಳನ್ನು ಗುರುತಿಸಿ ಅಂಗೀಕರಿಸಬೇಕು. ಎಲ್ಲ ಕೃಪೆಗಳು ದೇವರ ದಾನವೆಂದು, ಅದು ದೇವರ ಮಹತ್ವಕ್ಕಾಗಿ ನೀಡಿದ್ದಾರೆಂದು ನಾವು ಅರಿತುಕೊಳ್ಳಬೇಕು. ಸ್ವರ್ಗದಿಂದ ಕೊಡಲ್ಪಡುವ ಎಲ್ಲ ದಾನಗಳ ಲಕ್ಷ್ಯ ಇದೇ ಆಗಿದೆ. ಮಾರ್ಗದರ್ಶನ: ನೀವು ಅಪೇಕ್ಷಿಸುವ ಅಷ್ಟೊಂದು ಪೂರ್ಣತೆಗೆ ಬೆಳೆಯಲು ಸಾಧ್ಯವಾಗಲಿಲ್ಲ ಎಂದು ತಿಳಿದು ನೀವು ಧೈರ್ಯಗೆಡಬಾರದು. ಅಪೂರ್ಣತೆ ತಿಳಿದು ಧೈರ್ಯಗೆಟ್ಟರೆ ಸೈತಾನನು ಅದನ್ನು ಸದುಪಯೋಗಪಡಿಸಿ ನಮ್ಮಲ್ಲಿ ತಪ್ಪು ಧಾರಣೆಯನ್ನು ತುಂಬಿಸುತ್ತಾನೆ. ಪುಣ್ಯಗಳಲ್ಲಿ ತೀಕ್ಷ್ಣವಾಗಿ ಬೆಳೆಯಲು ಬಯಸುವ ಒಂದು ಆತ್ಮ ನಿರಂತರವಾದ ಪರಿಶ್ರಮದಲ್ಲೂ ದೇವರ ಸಹಾಯದಿಂದಲೂ ಈ ಜೀವಿತದಲ್ಲಿ ಲಭಿಸಬೇಕಾದ ಪೂರ್ಣತೆಗಾಗಿ ಶ್ರಮಿಸಬೇಕು. ನಿರಾಶೆ ಹೊಂದಿದರೆ ಪ್ರತಿಷ್ಠಾಪನೆಯ ಮೂಲಕ ಲಭಿಸಿದ ಕೃಪೆಗಳು ನಷ್ಟವಾಗುತ್ತದೆ. ಶಾಶ್ವತವಾದ ಪ್ರತಿಜ್ಞೆ, ಪರಿಶುದ್ಧವಾದ ವಿಶ್ವಾಸದ ನುಡಿಯೇ ಪ್ರತಿಷ್ಠಾಪನೆಯ ವಾಗ್ದಾನದ ಮುದ್ರೆಯಾಗಿದೆ. ಧ್ಯಾನ: ಓ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ, ಪ್ರತಿಷ್ಠಾಪನೆಯ ಮೂಲಕ ನನ್ನ ಆತ್ಮಕ್ಕೆ ಸುರಿಯಲ್ಪಟ್ಟ ಪ್ರಕಾಶದಿಂದ ನಿಮ್ಮ ಕೃಪೆಯಲ್ಲಿ ಬೆಳೆಯಲು ನನಗೆ ಸಹಾಯ ಮಾಡಿರಿ. ತಾಯಿಯೇ, ನೀವು ನಿರಂತರವಾಗಿ ದೇವರ ಚಿತ್ತವನ್ನು ಅನ್ವೇಷಿಸಿದ ಹಾಗೆ ನಾನು ಸಹ ಅದನ್ನು ಅನ್ವೇಷಿಸಲು ಜೀವನದಲ್ಲಿ ವ್ಯವಸ್ಥೆಗಳಿಲ್ಲದೆ ಅಳವಡಿಸಿಕೊಳ್ಳಲು ಸಾಧ್ಯವಾಗಲಿ. ಲೋಕದ ಆತ್ಮದಿಂದ ದೂರವಿದ್ದು ಸಹನೆಗಳನ್ನು ದೇವರ ಕರಗಳಿಂದ ಸ್ವೀಕರಿಸಿ ಅಂತಿಮ ಹೋರಾಟದಲ್ಲಿ ನಿಮ್ಮೊಂದಿಗೆ ಸೇರಿ ನಿಂತು ನಿಮ್ಮ ನಿಷ್ಕಳಂಕ ಹೃದಯದ ಸುನಿಶ್ಚಿತ ವಿಜಯಕ್ಕಾಗಿ ನಾನು ನನ್ನನ್ನೇ ಸಮರ್ಪಿಸುತ್ತೇನೆ. ವಚನ: ಸಂತ ಪೌಲನು ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ 2ನೇ ವಾಕ್ಯ. ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನು ಪರಿಪೂರ್ಣಗೊಳಿಸುವ ಯೇಸುಸ್ವಾಮಿಯನ್ನು ಗುರಿಯಾಗಿಟ್ಟು ಓಡೋಣ. ಅವರು ತಮ್ಮ ಮುಂದಿಡಲಾದ ಸೌಭಾಗ್ಯವನ್ನು ಗಳಿಸಲು ನಿಂದೆ ಅವಮಾನಗಳನ್ನು ಲೆಕ್ಕಿಸದೆ ಶಿಲುಬೆಯ ಮರಣವನ್ನು ಸಹಿಸಿಕೊಂಡರು. ಈಗಲಾದರೂ ದೇವರ ಸಿಂಹಾಸನದ ಬಲಗಡೆ ಆಸೀನರಾಗಿದ್ದಾರೆ. ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ.